ರಾಜ್ಯದಲ್ಲಿ ಕಾರ್ಮಿಕರಲ್ಲಿ ಗಿಗ್ ವರ್ಕರ್ಸ್ ಅಂತ ಏನಿದ್ದಾರೆ ಅಂದ್ರೆ ಈ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಇನ್ಶೂರೆನ್ಸ್ ಅನ್ನೋದು ಸೇಫ್ಟಿ ಅನ್ನೋದು ಇರಲಿಲ್ಲ. ಆದ್ರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ನಂತರ ಇದೆಲ್ಲದರ ಬಗ್ಗೆ ಕೂಲಂಕಷವಾಗಿ ವಿಚಾರ ಮಾಡಿ ಯಾರೆಲ್ಲ ಈ ಅನ್ಆರ್ಗನೈಸ್ಡ್ ಲೇಬರ್ಸ್ ಏನಿದ್ದಾರೆ, ಈ ಡೆಲಿವರಿ ಬಾಯ್ಸ್ ಅಂತ ಏನಿದ್ದಾರೆ, ಸಾವಿರ ಸಂಖ್ಯೆಲಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲಿ ಕೂಡ ಈ ಡೆಲಿವರಿ ಬಾಯ್ಸ್ ಇರೋದ್ರಿಂದ ಅವರಿಗೆ ಅವರ ಹೆಲ್ತ್ಗೆ ಲೈಫ್ಗೆ ಸೆಕ್ಯೂರಿಟಿ ಇರಬೇಕು ಅನ್ನೋ ಕಾರಣಕ್ಕೆ ಗಿಗ್ ವರ್ಕರ್ಸ್ಗೆನೆ 1 ಲಕ್ಷದಿಂದ 4 ಲಕ್ಷದವರೆಗೂ ಕೂಡ ಫ್ರೀ ಇನ್ಶೂರೆನ್ಸ್ ಅದನ್ನ ಮಾಡಿಸಿದ್ದಾರೆ. ಅದನ್ನ ಬಹಳಷ್ಟು ಜನ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ ಅನ್ನುವಂಥದ್ದು. ಸೊ ಈ ಕಾರ್ಮಿಕ ಇಲಾಖೆ ಮಾಡ್ತಾ ಇರುವಂತ ಕೆಲಸದ ಬಗ್ಗೆ ಸ್ವತಃ ಗಿಗ್ ವರ್ಕರ್ಸ್ ಅನ್ನ ಕೇಳೋಣ, ಅವ್ರೇನ್ ಹೇಳ್ತಾರೆ. ಸೊ ಈ ಡೆಲಿವರಿ ಬಾಯ್ಸ್ಗೆ ಸರ್ಕಾರದ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಹಾಯ ಆಗ್ತಾ ಇದೆ? ಯಾಕಂದ್ರೆ ಇವರನ್ನ ಯಾರು ಗುರುತಿಸಿಯೇ ಇರಲಿಲ್ಲ ಇಲ್ಲಿವರೆಗೂ. ಆದ್ರೆ ಈಗ ಸಂತೋಷ್ ಲಾಡ್ ಅವರ ಒಂದು ದೂರದೃಷ್ಟಿ ಇದೆಯಲ್ಲ, ಅವರ ಕಳಕಳಿ ಇದೆಯಲ್ಲ, ಅದರಿಂದಾಗಿ ಈ ಸಾಮಾನ್ಯ ಗಿಗ್ ವರ್ಕರ್ಗಳಿಗೆ, ಯಾರೂ ಕೇಳದೆ ಇರುವಂತ ಗಿಗ್ ವರ್ಕರ್ಗಳಿಗೊಂದು ಶಕ್ತಿ ಬಂದಾಗಿದೆ, ಅವ್ರಿಗೊಂದು ಸೇಫ್ಟಿ ಸಿಕ್ಕಾಗಿದೆ, ಜೀವನಕ್ಕೊಂದು ಭದ್ರತೆ ಸಿಕ್ಕಾಗಿದೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿನ ಇಲ್ಲಿಯವರಿಂದನೇ ಪಡ್ಕೊಳ್ಳೋಣ. ಬನ್ನಿ, ಗಿಗ್ ವರ್ಕರ್ಸ್ ಕೆಲಸಗಳನ್ನ ನೋಡ್ತಾ ಅವ್ರೇನು ಪಡ್ಕೋತಾ ಇದಾರೆ ಲಾಭವನ್ನ ತಿಳ್ಕೊಳ್ಳೋಣ. ರಾಜ್ಯದಲ್ಲಿ ಡೆಲಿವರಿ ಬಾಯ್ಸ್ ಗಳಿಗಾಗಿನೇ, ಅವರ ಸೇಫ್ಟಿಗಾಗಿನೇ, ಯಾಕೆಂದ್ರೆ ಅವ್ರು ಯಾವಾಗ್ಲೂ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಡೆಲಿವರಿ ಮಾಡಕ್ ಓಡಾಡ್ತಾನೆ ಇರ್ತಾರೆ, ರಸ್ತೆಯಲ್ಲಿ ಅಪಘಾತಗಳಾಗ್ತವೆ. ಆ ಕಾರಣಕ್ಕೆ ಅವರಿಗೆ ಸರ್ಕಾರ ಗಿಗ್ ವರ್ಕರ್ ಗಳಿಗೆ ಇನ್ಶೂರೆನ್ಸ್ ಅನ್ನ, ಜೀವ ವಿಮಾ ಪಾಲಿಸಿಯನ್ನ ಮಾಡಿರುವಂತದ್ದು. ಅದರಲ್ಲಿ ಸಣ್ಣ ಅಪಘಾತಗಳಿಗೆ 1 ಲಕ್ಷದವರೆಗೂ, ಅಥವಾ ತುಂಬಾ ದೊಡ್ಡ ಡ್ಯಾಮೇಜ್ ಆದ್ರೆ, ಆರೋಗ್ಯದಲ್ಲಿ ಅವ್ರಿಗೆ ಏನಾದ್ರು ಅಂದ್ರೆ ಸಮಸ್ಯೆಗಳು ಬಂದ್ರೆ 2 ಲಕ್ಷದವರೆಗೂ, ಏನಾದ್ರೂ ಆಕಸ್ಮಿಕ ಮರಣ ಸಂಭವಿಸಿದ್ರೆ ಅವರ ಡ್ಯೂಟಿಯ ವೇಳೆ ಅವರು 4 ಲಕ್ಷದವರೆಗೂ ಪಡಿಬಹುದು ಬೆನಿಫಿಟ್ ಅನ್ನ. ಇದಕ್ಕೆ ಸಿಂಪಲ್ ಈ ಪೋರ್ಟಲ್ ಅಥವಾ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು. ಹಾಗಾಗಿ ಇದನ್ನ ಒಂದಷ್ಟು ವರ್ಕರ್ಸ್ ಪಡ್ಕೋತಾ ಇದಾರೆ, ಒಂದಷ್ಟು ಜನ ಪಡ್ಕೋತಾ ಇಲ್ಲ. ಸೊ ಇದಕ್ಕೆ ನಮ್ಮ ಜೊತೆಗಿರುವಂತ ಈ ಬ್ಲಿಂಕಿಟ್ ಬೇರೆ ಡೆಲಿವರಿ ಬಾಯ್ಸ್ ಅಲ್ಲಿ ಅವ್ರನ್ನ ನೋಡ್ಕೊಳ್ಳುವಂತ ಮ್ಯಾನೇಜರ್ ನಮ್ ಜೊತೆಗಿದ್ದಾರೆ. ಬನ್ನಿ, ಅವ್ರು ಏನ್ ಹೇಳ್ತಾರೆ ಈ ಒಂದು ಸರ್ಕಾರದ ಈ ಕಾರ್ಮಿಕ ಇಲಾಖೆಯ ಉಪಯೋಗನ ಹೇಗೆ ಅವ್ರು ಪಡ್ಕೋತಾ ಇದಾರೆ ಅಂತ. ಸರ್, ಹೇಗೆ ಡೆಲಿವರಿ ಬಾಯ್ಸ್ ಈ ರೀತಿಯ ಸರ್ಕಾರದ ಒಂದು ಸೇವಾ ಸಿಂಧು ಅಲ್ಲಿರುವಂತ ಸಣ್ಣ ರಿಜಿಸ್ಟ್ರೇಷನ್ ಸಿಂಪಲ್ ಕೆಲಸ ಅದನ್ನ ಮಾಡ್ಕೊಂಡು ಬೆನಿಫಿಟ್ ಹೇಗೆ ತಗೋತಾ ಇದಾರೆ? ಸರ್, ಆಕ್ಚುಲಿ ಅವ್ರಿಗೆ ನಾವು ನಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಗೌರ್ಮೆಂಟ್ ಕಡೆಯಿಂದ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಸರಿ, ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಅವ್ರಿಗೆ. ಒಂದಿಷ್ಟು ಜನ ಆಲ್ರೆಡಿ ಅದನ್ನ ಪಡ್ಕೊಂತಿದ್ದಾರೆ, ಅದನ್ನ ಅಪ್ಲೈ ಕೂಡ ಮಾಡಿದ್ದಾರೆ, ಅವ್ರಿಗೆ ಅಮೌಂಟು ಬಂದಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಇನ್ಫಾರ್ಮ್ ಮಾಡಿದ್ದೀರಿ. ಅಕ್ರಾಸ್ ಬ್ಯಾಂಗ್ಳೂರ್ ನಮ್ಮ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಿದಾರೋ ಎಲ್ಲರಿಗೂ ಈ ಮಾಹಿತಿ ಕೊಟ್ಟಿದ್ದೀರಿ. ಆದಷ್ಟು ನಮ್ಮ ಕಡೆಯಿಂದನೂ ಪುಷ್ ಮಾಡ್ತಾ ಇದ್ದೀರಿ ಜನರಿಗೆ ಒಳ್ಳೇದಾಗ್ಲಿ ಅಂತ. ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋ ಇನ್ಶೂರೆನ್ಸ್ ಎಲ್ಲರಿಗೂ ಒಳ್ಳೇದಾಗುತ್ತಲ್ವಾ, ಅದ್ರಾಗಿ ನಾವು ಪುಷ್ ಮಾಡ್ತಾ ಇದ್ದೀರಿ. ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಆಗ್ತಿದೆ. ಇನ್ನೂ ಸ್ವಲ್ಪ ಈ ತರ ಇನ್ನೂ ಎಷ್ಟು ಜನ ಪೆಂಡಿಂಗ್ ಇದಾರೋ ಎಲ್ಲರ ಕೈಯಿಂದನೂ ಮಾಡಿಸ್ತಾ ಇದ್ದೀರಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಡೆಲಿವರಿ ಬಾಯ್ಸ್ को गवर्नमेंट एक ई श्रम पोर्टल है, आप रजिस्टर कर सकते हो आपका मोबाइल में. ई श्रम पोर्टल है, सेवा सिंधु पोर्टल है. तो आप रजिस्टर करके 4 लाख तक आपका इंश्योरेंस बेनिफिट फ्री में मिलेगा. तो रजिस्टर कैसे होगा सर? इसी ऐप में होगा या दूसरा कोई? आपका मोबाइल ऐप में हो सकता है. आपका है ना, ये कंपनी का अपॉइंटमेंट लेटर होती है ना, हाँ, वो और एक आपका आधार कार्ड का फोटो और एक आपका वो तो है सर, फोटो, वो तो है सर. इसमें आप रजिस्टर कर सकते हो, इसका बेनिफिट ले सकते हो. ಸರ್, ಮತ್ತೆ ಇದು ಎಲ್ಲಾ ಭಾಷೆಯವ್ರಿಗೂ ಕೂಡ, ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಬೇರೆ ರಾಜ್ಯದವ್ರು ಬಂದು ಕೆಲಸ ಮಾಡ್ತಾರೆ, ಅವ್ರೆಲ್ರಿಗೂ ಇದರಿಂದ ಬೆನಿಫಿಟ್ ಸಿಗುತ್ತೆ ಅನ್ನುವಂಥದ್ದು. ಯಾರು ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬಹುದು ಡೆಲಿವರಿ ಬಾಯ್ಸ್ ಅಂತ. ಆಕ್ಚುಲಿ ಸರ್, ಹೇಳ್ಬೇಕಂದ್ರೆ ನಮ್ಮ ಹತ್ರ ಕೆಲಸ ಮಾಡೋರು ಮ್ಯಾಕ್ಸಿಮಮ್ ಮೈಗ್ರೆನ್ಸೇ. ಸೊ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದ್ರೆ ನೀವು 100% ಅಲ್ಲಿ ನಮ್ಮ ಹತ್ರ 80% ಮೈಗ್ರೆನ್ಸೇ ಇರೋದು. ಎಲ್ಲ ಬಿಹಾರ್, ಈ ನಾರ್ತ್ ಕಡೆಯಿಂದ ಬಂದಿರೋರು. ಸೊ ಆಲ್ಮೋಸ್ಟ್ ಅವ್ರಿಗೆ ಇಲ್ಲಿ ಲೋಕಲ್ ಅಲ್ಲಿ ಯಾವುದೇ ಹೆಲ್ಪ್ ಸಿಗಲ್ಲ. ಒಂದು ಸಿಕ್ಕಿದ್ರೆ ಕಂಪನಿ ಕಡೆಯಿಂದ ಸಿಕ್ಕಬೇಕು, ಇಲ್ಲಾಂದ್ರೆ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಬೇಕು. ಸೊ ನಾವು ಕಂಪನಿ ಕಡೆಯಿಂದ ಕೊಟ್ಟಿರೋ ಇನ್ಶೂರೆನ್ಸ್ ನ ಯೂಸ್ ಮಾಡ್ಕೊಂತಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಕಡೆಯಿಂದನೂ ಪುಷ್ ಮಾಡ್ತಿದ್ದೀರಿ. ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇದೆ, ಸ್ವಲ್ಪ ಜನಕ್ಕಿಲ್ಲ. ಬಟ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಈ ಮಾಹಿತಿ ಕೊಟ್ಟು ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಹೇಳಿದಿರಿ, ಪುಷ್ ಮಾಡ್ತೀರಿ ಸರ್. ಗೌರ್ಮೆಂಟ್ ಏನ್ ಈ ತರ ಹೆಲ್ಪ್ ಕೊಟ್ಟರು ಒಳ್ಳೇದೇ ಅಲ್ವಾ. ಸೊ ನಮ್ಮ ಕಡೆಯಿಂದ ಖಂಡಿತ ಅದನ್ನ ಮಾಡಿಸ್ತಾ ಇದ್ದೀರಿ, ಇನ್ ಮುಂದುವರಿತೀರಿ ಮಾಡ್ಕೊಂಡು. कर्नाटका गवर्नमेंट आपको बहुत अच्छा फायदा दे रहा है ये डिलीवरी बॉयज के लिए. आपका काम कितना मेहनत का है? वो तो है
सुबह 6 बजे से रात का 11 बजे तक करना होता है। फैमिली लेकर दादा तभी तब जाके ही, मतलब कुछ रहता है, नहीं तो एक ये लो इसका रेंट देना, घर का रेंट देना, खाना पीना में सब चला जाता है, कुछ सस्ता नहीं है ज्यादा, थोड़ा ही है। ಇದು ನಿಜಕ್ಕೂ ಸಿಂಪಲ್ ಕೆಲಸ. ನಿಮ್ದೊಂದು ಆಧಾರ್ ಕಾರ್ಡ್ ಇರಬೇಕು, ನಿಮ್ಮ ಕಂಪನಿ ನಿಮಗೆ ಕೊಟ್ಟಿರುವಂತ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಇರುತ್ತಲ್ಲ ಅದಿರಬೇಕು, ನಿಮ್ಮ ಫೋಟೋ ಇರಬೇಕು. ಇದಿಷ್ಟನ್ನ ಇಟ್ಕೊಂಡು ಈ ಶ್ರಮ್ ಪೋರ್ಟಲ್ ಇಲ್ಲಾಂದ್ರೆ ಸೇವಾ ಸಿಂಧು ಅದರಲ್ಲಿ ನಿಮ್ಮ ಕಾರ್ಮಿಕರ ಏನೋ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು. ಅದರಲ್ಲಿ ನೀವು ಕಾರ್ಮಿಕರ ಏನೋ ಇನ್ಶೂರೆನ್ಸ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 4 ಲಕ್ಷದವರೆಗೂ ಇನ್ಶೂರೆನ್ಸ್ ನ ಕ್ಲೇಮ್ ಮಾಡಬಹುದು. ಸರ್ಕಾರ ಕಾರ್ಮಿಕರ ಇಲಾಖೆ ಇದೆಯಲ್ಲ, ಸಂತೋಷ್ ಲಾಡ್ ಅವರ ಕಾರ್ಮಿಕ ಇಲಾಖೆ, ಅವರು ಈ ಅಸಂಘಟಿತ ಕಾರ್ಮಿಕರಿಗೆ ಏನೇ ಏನೋ ಸಮಸ್ಯೆ ಆದ್ರೆ ಸೇಫ್ಟಿ ಇರಬೇಕು ಅನ್ನೋ ಕಾರಣಕ್ಕೆ ಮಾಡಿರುವಂತ ಈ ಕಾರ್ಯಕ್ರಮ ಎಲ್ಲ ಗಿಗ್ ವರ್ಕರ್ಸ್ ಕಾರ್ಮಿಕರು, ಡೆಲಿವರಿ ಬಾಯ್ಸ್ ಇದನ್ನ ಉಪಯೋಗನ ಬಳಸ್ಕೊಳ್ಬಹುದು ಅನ್ನುವಂಥದ್ದು ರಾಜ್ಯ ಸರ್ಕಾರ ಕೊಡ್ತಾ ಇರುವಂತ ಮಾಹಿತಿ. ಇದನ್ನ ಒಂದು ಅತ್ಯಂತ ಕಳಕಳಿಯಿಂದ ಸರ್ಕಾರ ಮಾಡ್ತಾ ಇದೆ. ಹೆಚ್ಚಿನ ಕಾಳಜಿಯನ್ನ ಈ ಗಿಗ್ ವರ್ಕರ್ಸ್ಗೆ ಆಗಿ ಮಾಡ್ತಾ ಇರುವಂತದ್ದು. ಇದನ್ನ ಸೂಕ್ತ ಏನೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಮುಫೀದ್ ಜೊತೆ ಓಂ, ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ.